ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಸರೆ ಆಗ್ಬೇಕಲ್ಲ, ನಮ್ಮ ಛತ್ರಿ ತರ ಹಿಡ್ಕೋಬೇಕಲ್ಲ. ಇವತ್ತು ವೃದ್ಧಾಶ್ರಮಗಳು ಯಾಕೆ ಬರ್ತಾವೆ? ಯಾರು ಬಿಡ್ತಾವ್ರೆ? ಅವಿದ್ಯಾವಂತರು ಬಿಡ್ತಾವ್ರ? ಬಿಡ್ತಾರ? ಶ್ರೀಮಂತರು ಹೈಲಿ ಎಜುಕೇಟೆಡ್ ಕ್ಲಾಸ್ ಮಾನ್ಯ ಅಧ್ಯಕ್ಷರೇ. ಡಾಕ್ಟರ್ ಆದ್ರೆ ಎಷ್ಟು ಜೀವ ಉಳಿಸ್ತೆ ಅಂತಲ್ಲ, ಎಷ್ಟು ದುಡ್ಡು ಮಾಡಿದೆ ಅಂತ. ಇಂಜಿನಿಯರ್ ಆದ್ರೆ ಎಷ್ಟು ಮನೆ ಕಟ್ದ ಅಂತಲ್ಲ, ಎಷ್ಟು ಮನೆ ಕೆಡುವುದೇ ಅಂತ ಲೆಕ್ಕ. ಈ ಜನ ಎಲ್ಲ 100 ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ. 100 ಮಾರ್ಕ್ಸ್. ನಾನ್ ಹೇಳೋದು ಮನುಷ್ಯತ್ವ ಇಟ್ಕೊಳ್ರಪ್ಪ ಅಂತ. ಆಮೇಲೆ 35 ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವ್ರ ಮನೆ ಅಧ್ಯಕ್ಷರೇ. ಫೇಲ್ ಆಗಿರಲ್ಲ ಕೆಟ್ಟವ್ರ. ಅವ್ನು 100 ಮಾರ್ಕ್ಸ್ ತಗೊಂಡ, ಇವ್ನು 90 ಮಾರ್ಕ್ಸ್ ತಗೊಂಡ, ಇವ್ನು 80 ಮಾರ್ಕ್ಸ್ ತಗೊಂಡ, ನೀನ್ ಯಾಕೆ ತಗೊಂಡ, ನೀನ್ ಯಾಕೆ ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳೀತಕ್ಕಂತ ಇದೇ ಇಲ್ಲ, ವಾತಾವರಣ ಇಲ್ಲ. ಇವ್ರು ಸಿನಿಮಾಗೆ ಹೋಯ್ತಾರ, ಮಗುನ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ಹೊಟ್ಟೈತಾರೆ. ತರಕಾರಿ ತರಕ್ ಹೋಯ್ತಾರ, ಬೀಗ ಹಾಕೊಂಡು ಹೊಟ್ಟೈತಾರೆ. ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ. IAS ಆದ್ರೆ ಅವ್ನ ಅವ್ರ ಅಪ್ಪ ಅಮ್ಮನ ನೋಡಬಾರ್ದು ಅಂತ ಲೆಕ್ಕ, ಅವ್ರ ಅಕ್ಕ ತಂಗಿನ ನೋಡಬಾರ್ದು, ಅಣ್ಣ ತಮ್ಮರು ಬರಬಾರ್ದು. ಇದು ಹೆಂಗೆ ಅಂದ್ರೆ ಇವತ್ತು ಶ್ರೀಮಂತಿಗೆ ಗೊತ್ತಲ್ಲ, ಒಬ್ಬ ಶ್ರೀಮಂತ ಆದ್ರೆ ನಾಯಿ ಬಿಟ್ರೆ ಇನ್ಯಾರು ಹೋಗುದಿಲ್ಲ. ಅಯ್ಯೋ ಮಕ್ಕಳೇನು ಏನ್ ಮಾಡ್ತಾರೆ ಗೊತ್ತು, ಯಾರಿಗೂ ಗೊತ್ತು ಸರ್, ಕೂಡಿ ಇಟ್ಕೋತಾ ಇದ್ದೀನಿ, ಅಟ್ಲೀಸ್ಟ್ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ಅಕೌಂಟಲ್ಲಿ ಇದ್ರೆ ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೋಬಹುದು ಸರ್ ಅಂತಾರೆ ಕೆಲವರೆಲ್ಲ. ಅಲ್ಲ ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರೇ. ಒಂಚೂರು ಏನು ಅನ್ಯತಾ ಭಾವಿಸ್ಬಿಡಿ. ನಮ್ ಜನ ಎಲ್ಲ ಒಂದ್ ಸ್ವಲ್ಪ ಓದ್ಬಿಟ್ಟು ಒಬ್ಬ IAS ಆಗ್ಬಿಟ್ರೆ ಮುಗ ಎತ್ಕೋಬಾರ್ದು ಅಂತ, ಅವನು ಒಬ್ಬ KS ಮಾಡ್ಬಿಟ್ರೆ ಮುಗ ತೊಡೆ ಮೇಲೆ ಕುಡಿಸ್ಕೋಬಾರ್ದು ಅಂತಾರೆ. ಅಂದ್ರೆ ಮಕ್ಕಳನ್ನ ದೂರದಲ್ಲಿ ಇಟ್ಕೊಂಡು ಬೆಳೆಸ್ತಾರೆ. ಏನೋ ಒಂಥರ ಗೊತ್ತು. ಅವ್ರೇನು ಹೊರಗಡೆ ಅಂತಲ್ಲ, ಅಲ್ಲೂ ಹಾಗೆ ತೋರಿಸೋದು. ಒಂಚೂರು ಅವರಷ್ಟೇ ಅಲ್ಲ, ಒಂಚೂರು ವಿದ್ಯಾವಂತರ ಆಗ್ಬಿಟ್ರೆ ಒಂಚೂರು ಏನೋ ಒಂದು ಇಂಜಿನಿಯರ್ ಮತ್ತು ಯಾವ್ದೋ ಕಂಪ್ನಿಗೆ ಹೋಗ್ತಾರೆ, ಅವರು ಅಷ್ಟೇ. ಮಕ್ಕಳನ್ನ ಒಂಥರ ಹೆಂಗ್ ಸಾಕ್ತಾರೆ ಅಂತಂದ್ರೆ ಏನೋ ಒಂಥರ ಅದೊಂಥರ ಬಿಡಿ, ಅದು ಹೇಳಕ್ಕೆ ಅಸಾಧ್ಯ. ಆ ತರ ಬೆಳೆಸ್ಬಿಟ್ಟೇನಂತಾರ ಮಕ್ಕಳುಗಳಿಗೆ. ಯಾರು ತಾವು ಹೇಳ್ಕೊಳಂಗಿಲ್ಲ. ಹೇಳ್ಕೊಂಡ್ರೆ ಮೊಬೈಲ್ ಹತ್ತಂದ್ರೆ ಹೇಳ್ಕೋಬೇಕು. ಇದನ್ನ ಸುಳ್ಳ, ಮೊಬೈಲ್ ಹೇಳ್ಕೋಬೇಕು ಅನ್ನೋದು ಬಿಟ್ರೆ ತನ್ನ ಮಕ್ಕಳು ತನ್ನ ತಾಯಿ ಹತ್ರ ತನ್ನ ತಂದೆ ಜೊತೆ ಹೇಳ್ಕೊಳ್ಳುವಂತ ಒಂದು ವಾತಾವರಣ ಇಲ್ಲ ಅಂದ್ರೆ, ಮನಸ್ಥಿತಿ ಇಲ್ಲ ಅಂತಂದ್ರೆ ಆ ಮಗು ಏನಾಗ್ಬೋದು ಮನೆ ಅಧ್ಯಕ್ಷ? ಏನಾಗ್ಬೋದು ಅಲ್ವಾ? ಅದಕ್ಕೆ ಆ ಮಗುನ ಏನ್ ಮಾಡ್ತಾರೆ, ಒಂದು ಬೇರೆಯವ್ರ ಜೊತೆ ಬೆರೆಯಕ್ಕೂ ಬಿಡಲ್ಲ, ತಾವು ಕೂಡ ತನ್ನ ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರುವುದಿಲ್ಲ. ಎರಡು ಇಲ್ಲದಾಗ ಏನಾಗ್ತವೆ ಆಟೋಮೆಟಿಕ್ ಆಗಿ ಮನೆ ಅಧ್ಯಕ್ಷರೇ ಈ ತರ. ಅದಕ್ಕೆ ದಯಮಾಡಿ ಮಕ್ಕಳಿಗೆ ನಾನು ಹೇಳೋದು, ಮಕ್ಕಳನ್ನ ಏನ್ ಮಾಡೋದು, ಆಪ್ತ ಈ ಏನು ಸಮಾಲೋಚನೆಯನ್ನ ಮಾಡ್ತಾರೆ ಶಾಲೆನಲ್ಲಿ, ಈ ಪೇರೆಂಟ್ಸ್ ಮಾಡ್ಬೇಕು, ನಿಮ್ಮ ಮಕ್ಕಳನ್ನ ನೋಡ್ಕೊಳ್ರಪ್ಪ ನೀವು ಅಂತ. ನಿಮ್ಮ ಮಕ್ಕಳು ನೋಡ್ಕೊಳ್ರಿ ಹೀಗೆ ಅಂತ. ಗೌರ್ಮೆಂಟ್ ಸ್ಕೂಲ್ ಆಗ್ಲಿ ಮೇಡಮ್, ಇನ್ನೊಂದು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳೇ. ನಾನು ಅವರು ಇವರು ಅಂತ ಹೇಳೋದಿಲ್ಲ, ಎಲ್ಲರೂ ನಮ್ಮ ಮಕ್ಕಳುಗಳೇ. ಎಲ್ಲರೂ ಈ ಭಾರತದ ಭವಿಷ್ಯನೇ, ಎಲ್ಲರೂ ನಮ್ಮ ಭಾರತದ ಭವಿಷ್ಯನೇ. ಹಾಗಾಗಿ ಈ ಪೇರೆಂಟ್ಸ್ನ ಒಂದ್ ಸ್ವಲ್ಪ ನಾವು ಈ ತಿದ್ದುವಂತ ಕೆಲಸನ ನಮ್ಮ ಎಜುಕೇಟ್ ಮಾಡ್ಬೇಕು. ಅದನ್ನ ಮಾಡಿದಾಗ ಮಾತ್ರ ಮಕ್ಕಳು ಒತ್ತಡ ಜಾಸ್ತಿ ಆಗುತ್ತೆ. ಬನ್ನಿ ಅದಕ್ಕೆ ಏನಾಗಿದೆ ಅದೇನ್ ನನಗೆ ಗೊತ್ತಿಲ್ಲ, ಬರೀ ಮಾರ್ಕ್ಸ್ ಹಿಡ್ಕೊಬಿಟ್ಟವ್ರೆ. ಅವ್ನು 100 ಮಾರ್ಕ್ಸ್ ತಗೊಂಡ, ಇವ್ನು 90 ಮಾರ್ಕ್ಸ್ ತಗೊಂಡ, ಇವ್ನು 80 ಮಾರ್ಕ್ಸ್ ತಗೊಂಡ, ನೀನ್ ಯಾಕೆ ಬಿಟ್ರೆ ಮಕ್ಕಳಿಗೆ ಆ ಒತ್ತಡ ಬಿಟ್ರೆ ಅವ್ ಮಕ್ಕಳು ಸಂತೋಷವಾಗಿ ತಮ್ಮ ಬಾಲ್ಯವನ್ನ ಕಳೀತಕ್ಕಂತ ಬೆಳೀತಕ್ಕಂತ ಇದೇ ಇಲ್ಲ, ವಾತಾವರಣ ಇಲ್ಲ. ಇವ್ರು ಸಿನಿಮಾಗೆ ಹೋಯ್ತಾರ, ಮಗುನ ಒಳಗಡೆ ಸೇರ್ಸ್ಬಿಟ್ಟು ಬೀಗ ಹಾಕೊಂಡು ಹೊಟ್ಟೈತಾರೆ. ತರಕಾರಿ ತರಕ್ ಹೋಯ್ತಾರ, ಬೀಗ ಹಾಕೊಂಡು ಹೊಟ್ಟೈತಾರೆ. ಯಾರ ಜೊತೆಗೂ ಬಿಡಲ್ಲ ಅಧ್ಯಕ್ಷರೇ, ಯಾರ ಜೊತೆಗೂ ಬಿಡುದಿಲ್ಲ ಇವರು. ಅವ್ರ ಅಕ್ಕ ತೆಗೆದ್ರ ಮಕ್ಕಳ ಜೊತೆ ಬಿಡುದಿಲ್ಲ, ಅವ್ರ ಅಣ್ಣ ಮಕ್ಕಳ ಜೊತೆಗೆ ಬಿಡುವುದಿಲ್ಲ. ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಮಗು ದೊಡ್ಡವರಾಯ್ತಾರಲ್ಲ ಮನೆ ಅಧ್ಯಕ್ಷರೇ, ಸ್ಯಾಡಿಸ್ಟ್ ನೇಚರ್ ಅಂತವ್ರು ನಮ್ಮ ನಡುವೆನೆ ಸುಮಾರು ಜನ ನಾನು ನೋಡ್ತಾ ಇದ್ದೀನಿ. ಸುಮಾರು ಜನ ನೋಡಿದ್ದೀನಿ ನಾನು ಹೇಳ್ದಲ್ಲ, IAS ಆದ್ರೆ ಅವನ ಅವ್ರ ಅಪ್ಪ ಅಮ್ಮನ ನೋಡಬಾರ್ದು ಅಂತ ಲೆಕ್ಕ, ಅವ್ರ ಅಕ್ಕ ತಂಗಿನ ನೋಡಬಾರ್ದು, ಅಣ್ಣ ತಮ್ಮರು ಬರಬಾರ್ದು. ಇದು ಹೆಂಗೆ ಅಂದ್ರೆ ಇವತ್ತು ಶ್ರೀಮಂತಿಗೆ ಗೊತ್ತಲ್ಲ, ಒಬ್ಬ ಶ್ರೀಮಂತ ಆದ್ರೆ ನಾಯಿ ಬಿಟ್ರೆ ಇನ್ಯಾರು ಹೋಗುದಿಲ್ಲ, ಅವ್ರ ನಂಟ್ರಿಷ್ಟು ಹೋಗುದಿಲ್ಲ, ಬೇರೆ ಯಾಕೆ ದೊಡ್ಡವ್ರು ಯಾಕೆ ಬೇಕು ಅಂತ. ಹಂಗೆ ಅಧಿಕಾರಿ ವಲಯ ಇರ್ಬೋದು, ಶ್ರೀಮಂತಿಕೆ ಇರ್ಬೋದು, ಈ ವ್ಯವಸ್ಥೆನಲ್ಲಿ ಈ ವ್ಯವಸ್ಥೆ ಬಾಂಧವ್ಯಗಳನ್ನ ಕಳ್ಕೊತಾ ಇದೆ ಅಧ್ಯಕ್ಷ. ಬಾಂಧವ್ಯಗಳನ್ನ ಕಳ್ಕೊತಾ ಇದೆ, ಮನುಷ್ಯತ್ವನ ಕಳ್ಕೊತಾ ಇದೆ. ಅದಕ್ಕೆ ನಾನು ಹೇಳೋದೇನು, ಮನುಷ್ಯ ಸಂಘಜೀವಿಯಾಗಿ ಬದುಕಬೇಕು, ಸಮಾಜದಲ್ಲಿ ಒಂದಾಗ್ಬೇಕು. ಆ ನೇಚರ್ ಬರೋ ರೀತಿಯಲ್ಲಿ ಆ ಮಗುನ ನಾವು ತಯಾರು ಮಾಡಬೇಕು. ಅದಕ್ಕೇನ್ ಮಾಡ್ಬೇಕು?
ಅದಕ್ಕೇನು ಮಾಡಬೇಕು? ಪೇರೆಂಟ್ಸ್ನ ತಿದ್ದಬೇಕು. ಪೇರೆಂಟ್ಸ್ನೇ ತಿದ್ದಬೇಕು ನಾವು. ಆ ಕೆಲಸ ಆದ್ರೆ ಮಾತ್ರ ಮಾನ್ಯ ಅಧ್ಯಕ್ಷರೇ ಇದು ಸಕ್ಸಸ್ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರನೂ ಕೂಡ ಬಹಳಷ್ಟು ಒಳ್ಳೆಯ ತೀರ್ಮಾನನ ಈ ಡ್ರಗ್ಸನ್ನು ತಂದುಕೊಡ್ತಿದ್ದ ಸಪ್ಲೈ ಮಾಡ್ತಲ್ಲ ಅವ್ರನ್ನೆಲ್ಲನೇ ಬಲಿಯಾಗ್ತಕ್ಕಂಥ ಕೆಲಸನ ಮಾಡ್ತಾ ಇದೆ. ಹಾ, ಡ್ರಗ್ಸ್ ಪೆಡ್ಲರ್ಸ್ ಅವ್ರ ಮೇಲೆಲ್ಲ ಕ್ರಮವನ್ನು ಆಗ್ತಾ ಇದೆ ಮನೆ ಅಧ್ಯಕ್ಷರೇ. ಹಾ, ಚಾಕ್ಲೇಟು, ಪೆಟ್ಟಿ ಅಂಗಡಿಗಳು ಮನೆ ಅಧ್ಯಕ್ಷರೇ ಇವೆಲ್ಲವೂ ಇದೆ. ಆದ್ರೆ ಮನೆ ಅಧ್ಯಕ್ಷ ಇನ್ನೊಂದೇನು ಅಂದ್ರೆ ಮನೆ ಅಧ್ಯಕ್ಷ ಒಂದೇ ನಾನು ಹೇಳ್ಬಿಟ್ಟು ನಾನು ನಿಲ್ಸ್ತೀನಿ, ಜಾಸ್ತಿ ಎಳೆಯಕ್ಕೂ ಅಲ್ಲ, ಇನ್ನ ಬೇಕಾದಷ್ಟು ಮಾತಾಡ್ಬೋದು. ಮನೆ ಅಧ್ಯಕ್ಷರೇ ಒಂದು ಆಗ್ಬೇಕು ಮನೆ ಅಧ್ಯಕ್ಷರೇ, ಒಂದು ತಮಗೆ ಗೊತ್ತು, ಒಂದು ಮಗುಗೆ ಏನಾನ ಒಂದು ಏಟು ಹೊಡೆದ್ಬಿಟ್ರು, ಒಂದು ಇದು ಮಾಡಿದ್ರು ಅಂದ್ರೆ ಆಲೆ ಮಕ್ಕಳು ಬಂದು ಸ್ಕೂಲ್ಗೆ ಅನ್ಕೊಳ್ಳಿ ಅವ್ರನ್ನೇನು ವಿಚಿತ್ರವಾಗಿ ಹಾಕ್ಕೊಡ್ತಾರೆ. ಇನ್ನೊಂದು ಮಾನವ ಹಕ್ಕುಗಳ ಆಯೋಗ, ಅವ್ರು ಯಾರ್ಯಾವ ಆಯೋಗಗಳಿದ್ದವೋ ಎಲ್ಲ ಮುತ್ಕೊಂಡ್ಬಿಡ್ತಾರೆ, ಸುಮ್ಮನಿರ್ತಾರಲ್ಲ ಬಂದ್ಬಿಡ್ತಾರೆ. ಆ ಮಗುಗೆ ಏನು ಹೇಳಂಗಿಲ್ಲ. ಅಯ್ಯೋ ನಮ್ಗೆ ಹಿಂಗೆಲ್ಲ ಈ ತರ ನೋಡಿತಿದ್ರು. ಅಲ್ಲ ನಾನು ಹೇಳೋದೇನು ಅಂದ್ರೆ ಭೋಜೇಗೌಡ್ರೆ, ಈ ಜನ ಎಲ್ಲ 100 ಮಾರ್ಕ್ಸ್ ಇಟ್ಕೊಂಡು ಹೊಂಟೋಗ್ಬಿಟ್ಟವ್ರೆ. 100 ಮಾರ್ಕ್ಸ್. ನಾನು ಹೇಳೋದು ಮನುಷ್ಯತ್ವ ಇಟ್ಕೊಳ್ರಪ್ಪ ಅಂತ. ನೀವು ಮನುಷ್ಯರು ಮಾಡ್ರಿ, ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ. ಆ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ದೀವಿ ನೋಡಪ್ಪ, ನನ್ನಂಗಾಗಬೇಡ, ನೀನು ಮುಗೀತಿದ್ದಂಗೆ ಕೆಲಸ ತಗೋಬೇಕು, ವರ್ಷಕ್ಕೆ ಇಷ್ಟು ಕೋಟಿ ನಿಂಗೆ ದುಡ್ಡು ಬರೋ ಥರ ಆಗ್ಬೇಕು, ಆ ಥರ ಕೆಲಸ ಸಿಗ್ಬೇಕು. ನೀನು ಡಾಕ್ಟರ್ ಆಯ್ತೀಯಾ ಅದೇ ಥರ ಮಾಡ್ಬೇಕು, ಇಂಜಿನಿಯರ್ ಆಯ್ತೀಯಾ ಅದೇ ಥರ ಮಾಡ್ಬೇಕು. ಡಾಕ್ಟರ್ ಆದ್ರೆ ಎಷ್ಟು ಜೀವ ಉಳಿಸ್ತೆ ಅಂತಲ್ಲ, ಎಷ್ಟು ದುಡ್ಡು ಮಾಡಿದೆ ಅಂತ. ಇಂಜಿನಿಯರ್ ಆದ್ರೆ ಎಷ್ಟು ಮನೆ ಕಟ್ದ ಅಂತಲ್ಲ, ಎಷ್ಟು ಮನೆ ಕೆಡುವುದೇ ಅಂತ ಲೆಕ್ಕ. ಇದನ್ನ ನಾವು ಪೇರೆಂಟ್ಸ್ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಯಾವ ಸರ್ಕಾರಗಳು ಏನ್ ಮಾಡಕ್ಕಾಗುತ್ತೆ? ನಮ್ಮ ತಂದೆ ತಾಯಿದಿರ ಮನಸ್ಥಿತಿ ಇದೆಯಲ್ಲ, ಅದು ಬದಲಾವಣೆ ಆಗಬೇಕು. ತಮ್ಮ ಮಕ್ಕಳ ಭವಿಷ್ಯ ಇರುವುದು ಈ ಸಮಾಜದ ಸಂಘಜೀವಿಯಾಗಿ ಬದುಕಬೇಕು, ಈ ಸಮಾಜದ ಅವಕಾಶಗಳನ್ನ ಉಪಯೋಗ ಮಾಡ್ಕೊಂಡು ಅವರು ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು. ಆ ರೀತಿಯಾದಂಥ ಒಂದು ವಾತಾವರಣವನ್ನ ತಂದೆ ತಾಯಿದರು ಇಟ್ಕೊಂಡು ಬೆಳೆಸಬೇಕು. ಜೊತೆಗೆ ಆ ಮಗು ಏನೇ ಅನ್ಸಿದ್ರು ಕೂಡ ಅದು ಒಳ್ಳೇದಿರೋದು ಕೆಟ್ಟದ್ರು ಮನೆ ಅಧ್ಯಕ್ಷರೇ, ಆ ಮಗು ತಾಯಿ ಜೊತೆ ತಂದೆ ಜೊತೆ ಹೇಳುವಂತ ವಾತಾವರಣ ಇರಬೇಕು. ಹೇಳುವಂತ ವಾತಾವರಣ ಇರಬೇಕು. ಅದೇ ಇರುವುದಿಲ್ಲ, ಅದು ದೊಡ್ಡ ಪ್ರಾಬ್ಲಮ್ಮು. ಈ ಸ್ಯಾಡಿಸ್ಟ್ ನೇಚರ್ ಆಗಿ ಬೆಳಿಲಿಕ್ಕೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಆಮೇಲೆ 35 ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವ್ರ ಮನೆ ಅಧ್ಯಕ್ಷರೇ, 35 ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟವ್ರ, ಫೇಲ್ ಆಗಿರಲ್ಲ ಕೆಟ್ಟವ್ರ. ಏನ್ ಅಧ್ಯಕ್ಷರ, ಏನು 100 ಮಾರ್ಕ್ಸ್ ತಗೊಂಡ್ಬಿಟ್ರೆ 100 ಮಾರ್ಕ್ಸ್ ತಗೊಂಡು ಆಕ್ಸಿಡೆಂಟ್ ಏನೋ ಆಗ್ಬಿಡ್ತಾರ? ಹೇಳಿ ಅಧ್ಯಕ್ಷರ, ನೀವು ನೋಡಿದ್ವಿ, ನಾವು ನೋಡಿದೀವಿ. ನಿಜ ಸುಳ್ಳ ನಾನು ಹೇಳ್ತಾ ಇರೋದು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು. ನಾವು ಮನುಷ್ಯತ್ವ ಕಳ್ಸೋದ್ ಬಿಟ್ಬಿಟ್ಟು, ಶಿಕ್ಷಣ ಕೊಡೋದ್ ಬಿಟ್ಬಿಟ್ಟು, ಈ ನಿಕೃಷ್ಟ ಮನೋಭಾವನೆಯನ್ನ ಹೊಂದಿರತಕ್ಕಂಥ ಸ್ಯಾಡಿಸ್ಟ್ಗಳಾಗಿ ಬರೀ ಹಣನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಕಲಿಸ್ತಾ ಇದೀವಲ್ಲ, ಎಷ್ಟು ಮಟ್ಟಿಗೆ ಸರಿ ಅಧ್ಯಕ್ಷರೇ? ಅಲ್ಲ ಭೋಜೇಗೌಡ್ರೆ, ಅಲ್ಲ ಮನೆ ಅಧ್ಯಕ್ಷ, ನಾನು ಹೇಳ್ತಾ ಇರೋ ಸರಿ ಅಂತ ಅನ್ಕೊಂಡಿದ್ದೀನಿ ನಾನು ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು. ಯಾರದೇ ಮಕ್ಕಳಲ್ಲಿ ಮನೆ ಅಧ್ಯಕ್ಷ ನಮ್ಮ ಮಕ್ಕಳಿದ್ದಂಗೆ, ಎಲ್ಲರೂ ನಮ್ಮ ಮಕ್ಕಳೇ. ಕೊನೆಗೆ ಮನೆ ಅಧ್ಯಕ್ಷರೇ ಕೇಳಿ ಭೋಜೇಗೌಡ್ರೆ, ಮೊನ್ನೆ ಒಂದು ಸ್ಕೂಲ್ ಡೇ ಇತ್ತು ಮನೆ ಅಧ್ಯಕ್ಷರೇ, ಹೋಗಿದ್ದೆ. ಒಬ್ರು ಇದೇ ಥರದವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈ ಸ್ಪೀಚ್ ನಮ್ಮ ಮಕ್ಕಳುಗಳಿಗೆ ತುಂಬಾ ಚೆನ್ನಾಗಿ ಅವ್ರು ಯಾವ ರೀತಿ ಬದುಕಬೇಕು, ಏನು ಜನರಲ್ ನಾಲೆಡ್ಜ್ ಬಗ್ಗೆ ಮೋಟಿವೇಶನ್ ಸ್ಪೀಚ್ ತರ ಮಾತಾಡ್ತಾರೆ ಅವರು. ನನಗೆ ಸಿಕ್ಕಿದ್ರೆ ಸರ್ ಹೇಗಿದ್ದೀರಾ? ಇಲ್ಲ ಅವರಲ್ಲ ಬಿಡಿ ಸರ್, ನೀವು ಹೆಸರಾದ್ ಬೇಡ, ಅವರಲ್ಲ ಸರ್, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಾನು ಈ ಪುಟಾಣ ಹಿಂಗೆ ಹೇಳೋನೆ ಅಂತ. ನನಗೆ ಯಾರು ಹೇಳ್ತಾರೆ ಅವ್ರಿಗೆ, ಸರ್ ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಾರೆ. ನನಗೆ ಹಿಂಗೆ ನಾನು ಈ ಥರ ಸರ್ ನಿಮಗೆ ಅಂತ. ಇಬ್ಬರು ಅಂತಾರೆ. ಎಲ್ಲಿದ್ದಾರೆ ಸರ್? ಅಮೇರಿಕಾದಲ್ಲಿದ್ದಾರೆ. ಯಾಕೆ ಸರ್ ಹಿಂಗೆ ರಾಗ ಹೇಳಿತಿಲ್ಲ ಅಂತ. ಇಬ್ಬರು ಹೋಗಲ್ಲ, ಭಾಳಷ್ಟು ವರ್ಷಗಳಾಯ್ತು, ಇತ್ ಕಡೆ ಏನು ಬರುವಂಥ ಮೈಂಡ್ ಇಲ್ಲ, ಬರ್ತಾ ಇಲ್ಲ. ಮತ್ತು ಇಲ್ಲಾರಿದ್ದಾರೆ ನಾನು ಹೆಂಡ್ತಿ, ನನಗೆ ಅವಳಿಗೆ ನಾನು.
ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ತೆಗೆದಕ್ಕೆ ಆ ಶಿಕ್ಷೆ ಅವ್ರಿಗೆ. ಜಾಸ್ತಿ ಪರ್ಸೆಂಟೇಜ್ ತೆಗೆತಾರ ಓದಿಸಿದ್ರಲ್ಲ, ಶಿಕ್ಷೆ ಏನ್ ಗೊತ್ತೇನು? ಇದು ಮನೆ ಅಧ್ಯಕ್ಷರೇ, ನಿಜನ ಸುಳ್ಳ? ಮನೆ ನಮ್ಮ ಮಕ್ಕಳು ತಂದೆ ತಾಯಿ ಆಶ್ರಯ ಆಗ್ಬೇಕಲ್ಲ ಮಕ್ಕಳೇ. ಮನೆ ಅಧ್ಯಕ್ಷರೇ, ನಮ್ಮ ಮಕ್ಕಳುಗಳು ನಾವು ವಯಸ್ಸಾದಾಗ ನಮ್ಗೆ ಆಶ್ರಯ ಆಗ್ಬೇಕಲ್ಲ, ನಮ್ಮ ಛತ್ರಿ ತರ ಹಿಡ್ಕೋಬೇಕಲ್ಲ. ಇವತ್ತು ಏನಾಗ್ತಾ ಇದೆ? ಏನಾಗ್ತಾ ಇದೆ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಇವತ್ತು ವೃದ್ಧಾಶ್ರಮಗಳು ಯಾಕೆ ಬರ್ತಾವೆ? ಯಾರು ಬಿಡ್ತಾವ್ರೆ? ಅವಿದ್ಯಾವಂತರು ಬಿಡ್ತಾವ್ರಾ? ಬಿಡ್ತಾರಲ್ಲ ಶ್ರೀಮಂತರು, ಹೈಲಿ ಎಜುಕೇಟೆಡ್ ಕ್ಲಾಸ್. ಮನೆ ಅಧ್ಯಕ್ಷರೇ, ಇಲ್ಲಪ್ಪ ನಿನಗೆ ಚೆನ್ನಾಗಿ ಗೊತ್ತು ಅಂತ ಅಷ್ಟೇ. ಮನೆ ಅಧ್ಯಕ್ಷರೇ, ನೀವು ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೈಲಿ ಎಜುಕೇಟೆಡ್ ಕ್ಲಾಸ್ ಒಂದ್ ಕಡೆ, ಶ್ರೀಮಂತಿಗೆ ಇವರೇ ತಗೊಂಡೋಗಿ ಇವ್ರಿಗೋಸ್ಕರ ಸರ್ಕಾರಗಳು ವೃದ್ಧಾಶ್ರಮಗಳನ್ನ ಮಾಡ್ಬೇಕು. ಇವಾಗ ಆ ತರದ ಪರಿಸ್ಥಿತಿ ಉದ್ಭವ ಆಗಿದೆ ಮನೆ ಅಧ್ಯಕ್ಷರೇ. ಹೌದು, 10 ಕೋಟಿ. ಆಮೇಲೆ ಈಗ ಏನಾಗಿದೆ ಗೊತ್ತಾ ಮನೆ ಅಧ್ಯಕ್ಷರೇ, ನಾನು ಕೆಲವ್ರನ್ನೆಲ್ಲ ಕೇಳ್ತೀನಿ, ಅಯ್ಯೋ ಮಕ್ಕಳೇನು ಏನ್ ಮಾಡ್ತಾರೆ ಏನ್ ಗೊತ್ತು, ಯಾರಿಗ್ ಗೊತ್ತು ಸರ್, ಕೂಡಿಟ್ಕೋತಾ ಇದ್ದೀನಿ, ಅಟ್ಲೀಸ್ಟ್ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ಅಕೌಂಟಲ್ಲಿ ಇದ್ರೆ ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೋಬಹುದು ಸರ್ ಅಂತಾರೆ ಕೆಲವರೆಲ್ಲ. ಅಲ್ಲ, ಎಂತ ಮನಸ್ಥಿತಿ ಮನೆ ಅಧ್ಯಕ್ಷರೇ? ಎಲ್ಲಿಗೋ ತಲುಪ್ತಾ ಇದ್ದೀವಿ ನಾವು? ಯಾವ ತರ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು? ಯಾವ ತರ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು? ಯಾವ ತರ ಶಿಕ್ಷಣ ಮಕ್ಕಳು ಸಿಗ್ತಾ ಇದೆ? ಇದ್ರ ಬಗ್ಗೆ ನಾವು ಏನು ಯೋಚನೆ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ನಾವು. ಅದಕ್ಕೆ ಇದ್ರ ಬಗ್ಗೆ ಮೊನ್ನೆ ಸಿದ್ದರಾಮಯ್ಯ ಮೊನ್ನೆ CM ಕೂಡ ಇದರಲ್ಲಿ ಹೇಳಿದ್ದಾರೆ, ಒಂದು ನೈತಿಕ ಶಿಕ್ಷಣನ ಕೊಟ್ಟು ಬಜೆಟ್ ಅಲ್ಲಿ ಕೂಡ ಹೇಳಿದ್ದಾರೆ. ನಮ್ಮ ಬದು ಬಂಗಾರಪ್ಪನವರು ಕೂಡ ಅದ್ರ ಬಗ್ಗೆ ಉತ್ಸುಕರಾಗಿದ್ದಾರೆ. ಆದ್ರೆ ಉತ್ಸುಕರಾಗಿದ್ದಾರೆ. ದಯಮಾಡಿ ಇದನ್ನ ಮಕ್ಕಳಿಗೆ ಅಷ್ಟೇ ಅಲ್ಲ, ಆ ಪರಿಸರವನ್ನ ಒಂದು ಕ್ರಿಯೇಟ್ ಮಾಡ್ಬೇಕು ಅಧ್ಯಕ್ಷರೇ. ಪರಿಸರನೇ ಕ್ರಿಯೇಟ್ ಮಾಡ್ಬೇಕು, ಪೇರೆಂಟ್ಸ್ನ ಜೊತೆ ಸೇರ್ಕೊಂಡ್ ಮಾಡ್ಬೇಕು. ಅವ್ರನ್ನ ಈ ದುಡ್ಡಲ್ಲಿ ಬೆಳೆಸೋದ್ರ ಬದಲು, ದುಡ್ಡಲ್ಲಿ ಬೆಳೆಸೋದು ವಿದ್ಯೆ ಕೊಟ್ಟು ಮನುಷ್ಯರನ್ನಾಗಿ ಮಾಡ್ತಕ್ಕಂಥ, ಮಾನವರನ್ನಾಗಿ ಮಾಡ್ತಕ್ಕಂಥ, ಈ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಬ್ಬರಾಗಿ ಬದುಕ್ತಕ್ಕಂಥ ಎಲ್ಲ ಅವಕಾಶ ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ತರ ಅವಕಾಶ ನಮ್ಮ ಭಾರತದಲ್ಲಿ ಇರುವಂತ ಅವಕಾಶ ಪ್ರತಿಯೊಬ್ಬ ಮಗುಗೂ ಕೂಡ ಅಂತ ಅವಕಾಶವನ್ನು ಬಳಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ಈ ಸಮಾಜಕ್ಕೆ ಬರಬೇಕು. ಆ ದೃಷ್ಟಿಯಿಂದ ಈ ಸರ್ಕಾರನೂ ಕೂಡ ನಮ್ಮ ಸಮಾಜನೂ ಕೂಡ ಸೇರಿ ಈ ಒಂದು ಮಕ್ಕಳಿಗೆ ಏನು ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಅದು ಮತ್ತೆ ತಂದೆ ತಾಯಿದ್ರೆ ಯಾವ ರೀತಿಯಾದಂಥ ಒಂದು ತಿಳುವಳಿಕೆ ಕೊಡಬೇಕು, ಅದ್ರ ಬಗ್ಗೆ ಒಂದು ನೈತಿಕ ಶಿಕ್ಷಣವನ್ನು ಕೂಡ ಜಾರಿ ತರಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡು ತಮಗೆ ಅವಕಾಶ ಕೊಡೋದು ಧನ್ಯವಾದ ಮನೆ.